ಅದು 25 ಅಕ್ಟೋಬರ್ 2005 ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರ ನಡೆಸ್ತಾ ಇದ್ದ ಎಂಇಎಸ್ ಮಹಾರಾಷ್ಟ್ರ ಸರ್ಕಾರದ ಕುಮ್ಮಕ್ಕಿನಿಂದ ಬೆಳಗಾವಿ ನಗರವನ್ನ ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿಸುವ ನಿರ್ಣಯವನ್ನ ಮಂಡಿಸಿತು. ಈ ಸುದ್ದಿ ಇಡೀ ರಾಜ್ಯವನ್ನೇ ಬೆಂಕಿಯಲ್ಲಿ ಉರಿಯುವಂತೆ ಮಾಡಿತ್ತು. 2005 ನವೆಂಬರ್ 12ರಂದು ಬೆಳಗಾವಿ ಮೇಯರ್ ವಿಜಯ್ ಮೋರೆ ಮತ್ತವನ ಜೊತೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಕೂತಿದ್ದ ಇನ್ನಿಬ್ಬರು ಮಾಜಿ ಶಾಸಕರಿಗೆ ಕರವೇ ಕಾರ್ಯಕರ್ತರು ಮಸ್ತಿ ಬೆಳೆದು ಅವರ ಬಟ್ಟೆ ಹರಿದು ಆಕ್ರೋಶ ಹೊರಹಾಕಿದ್ರು. ಈ ಘಟನೆಯ ನಂತರ ಕರವೇ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ರು. ಪೊಲೀಸರ ಈ ಕ್ರಮವನ್ನ ಖಂಡಿಸಿದ ಅದೊಬ್ಬ ಕನ್ನಡದ ಕವಿ ಇವರ ಮುಖಕ್ಕೆ ಮಸಿ ಬಳಿಯದೆ ಇನ್ನೇನು ಫೇರ್ ಅಂಡ್ ಲವ್ಲಿ ಹಚ್ಚಬೇಕಾ ಅಂತ ಕೇಳಿದ್ರು. ಇದು ರಾಜ್ಯೋತ್ಸವದ 100 ದಿನ 100 ಜನ ಕನ್ನಡಿಗರು ಸಿರೀಸ್ ನ ದಿನ 25. ಈ ಹೆಮ್ಮೆಯ ಕವಿ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರು ಬೆಳಗಾವಿ ವಿವಾದದ ಬಗ್ಗೆ ಹೀಗೆ ಅವರ ಮಾತು ಅವರಲ್ಲಿದ್ದ ಪ್ರಾದೇಶಿಕ ಆಲೋಚನೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಪೂರ್ಣಚಂದ್ರ ತೇಜಸ್ವಿ ಒಬ್ಬ ಬರಹಗಾರ, ರೈತ, ಹೋರಾಟಗಾರ, ಫೋಟೋಗ್ರಾಫರ್, ಚಿತ್ರಗಾರ, ಅನುವಾದಿಕ, ತತ್ವಜ್ಞಾನಿ ಅಷ್ಟೇ ಯಾಕೆ ಅವರೊಬ್ಬ ಮಹಾ ಮಾನವತಾವಾದಿ ಕೂಡ ಆಗಿದ್ರು. ಬಹುಮುಖ ಪ್ರತಿಭೆಯ ತೇಜಸ್ವಿ ಅವರಿಗೆ ಪಂಪ, ಕೇಂದ್ರ ಸಾಹಿತ್ಯ ಅಕಾಡೆಮಿ, ರಾಜ್ಯೋತ್ಸವ ಹೀಗೆ ಅನೇಕ ಪ್ರಶಸ್ತಿಗಳು ಬಂದಿವೆ. ನವ್ಯ ಸಾಹಿತ್ಯದಿಂದ ಶುರುವಾದ ಅವರ ಪಯಣ ರಾಮ್ ಮನೋಹರ್ ಲೋಹಿಯಾ ಅವರ ಚಿಂತನೆಗಳಿಗೆ ಒಳಗಾಗಿ ಬಂಡಾಯ ಸಾಹಿತ್ಯಕ್ಕೆ ಸೇರಿದ ಬರಹಗಾರರಾಗಿದ್ದಾರೆ. ನಾಡು, ನುಡಿ, ಗಡಿ, ಭಾಷೆ, ನೆಲ, ಜಲ ಹೀಗೆ ಅನೇಕ ವಿಚಾರಗಳ ಬಗ್ಗೆ ಅವರ ನಿಲುವುಗಳು ಕಠಿಣವಾಗಿತ್ತು. ಇಂಥ ಕನ್ನಡಿಗ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ.